ನಾವು ನಮ್ಮ ಮಕ್ಕಳ ವಿಚಾರದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ನೋಡುವಂಥದ್ದು ಏನಪ್ಪಾ ಅಂದ್ರೆ, ಅವರು ಆಟ ಆಡ್ಬೇಕಾದ್ರೆ, ಹೊರಗಡೆ ಆಟ ಆಡ್ಬೇಕಾದ್ರೆ ಅಥವಾ ಫೋನಲ್ಲಿ ಗೇಮ್ ಆಡ್ಬೇಕಾದ್ರೆ ತುಂಬಾನೇ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಆಟ ಆಡ್ತಾ ಜಗಳ ಆಡ್ಬಿಡ್ತಾರೆ. ಜಗಳ ಆಡಿದಾಗ ಆ ಒಂದು ಫ್ರೀಕ್ವೆನ್ಸಿನ ನಾವು ದೊಡ್ಡವ್ರು ತಗೊಂಡ್ಬಿಡ್ತೀವಿ. ಆ ರೀತಿ ಮಾಡ್ಕೊಳಕ್ ಹೋಗಬೇಡಿ. ನಮ್ಮ ಮಕ್ಕಳು ಆಟ ಆಡ್ಬೇಕಾದ್ರೆ ಆ ಜಗಳ 100% ಆಗಿ ಅವರ ಮಟ್ಟಿಗೆನೆ ಅಲ್ಲೇ ಸಾಲ್ವ್ ಆಗ್ಬಿಡುತ್ತೆ. ನಮ್ಮವರೆಗೂ ಬಂದಾಗ ನಾವು ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ದೊಡ್ಡವ್ರು ಜಗಳ ಮಾಡ್ಕೊಳಕ್ ಹೋಗಬೇಡಿ. ಏನಕ್ಕಂದ್ರೆ ಆ ಫ್ರೀಕ್ವೆನ್ಸಿನೇ ಬೇರೆ. ನಮ್ಮ ಮನಸ್ಥಿತಿ ಬದಲಾವಣೆ ಆಗ್ಬಿಟ್ರೆ ನಿಷ್ಠುರಗಳಾಗ್ಬಿಡುತ್ತೆ. ನಿಷ್ಠುರಗಳಾದ್ರೆ ನಾವು ವಿರೋಧಿಗಳಾಗ್ಬಿಡ್ತೀವಿ. ಆ ರೀತಿ ಮಾಡ್ಕೊಳಕ್ ಹೋಗಬೇಡಿ ದಯವಿಟ್ಟು. ಏನಕ್ಕೆ ಈ ತರ ಹೇಳ್ತಿದೆ ಅಂದ್ರೆ, ಒಂದು ರೇಡಿಯೋದಲ್ಲಿ ಅವ್ರವ್ರ ಚಾನೆಲ್ಗಳು ಆ ಫ್ರೀಕ್ವೆನ್ಸಿನಲ್ಲೇ ಬರುತ್ತೆ. ಸ್ವಲ್ಪ ಹಿಂದೆ ಮುಂದೆ ಅಂದ್ರೂ ಆ ಚಾನೆಲ್ ಅಲ್ಲಿ ಆ ರೇಡಿಯೋ ಬರೋದೇ ಇಲ್ಲ. ಅದಕ್ಕೋಸ್ಕರ ಆ ಬರದೇ ಇದ್ದಾಗ ಅವ್ರವ್ರ ಚಾನೆಲ್ ಅವ್ರವರೇ ಹೋಗ್ತಾ ಇರಬೇಕು. ನಮ್ಮ ಚಾನೆಲ್ ನಾವು ಏನಕ್ಕೋಸ್ಕರ ಹುಟ್ಟಿದೀವಿ, ಆ ಹುಟ್ಟಿರೋ ಉದ್ದೇಶ ಏನು, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇಟ್ಕೊಂಡ್ಬಿಟ್ರೆ ಈ ಸಂದರ್ಭಗಳೆಲ್ಲ ನಾವು ಅವಾಯ್ಡ್ ಮಾಡ್ಬಿಡ್ಬೋದು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಿದ್ದೀನಿ. ನನಗೆ ಈ ರೀತಿ ಯಾರಾದರೂ ತುಂಬಾ ತೊಂದರೆ ಸಿಗಾಕೊಂಡ್ರೆ ದಯವಿಟ್ಟು ಸಂಪರ್ಕಿಸಿ. ನನ್ನ ಹೆಸರು HM ಪುರುಷೋತ್ತಮ್, ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನನ್ನ ಕಾಂಟ್ಯಾಕ್ಟ್ಸ್ healersmeet.com ಅಲ್ಲಿ. ನಮಸ್ಕಾರ, ಜೈ ಹಿಂದ್.